ನಮಸ್ತೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಇವಾಗ ನಾನು ಹಕ್ಕರಕ್ಕಿ ಪಚ್ಚಡಿ ಮಾಡೋದನ್ನು ಹೇಳ್ತೀನಿ. ಈ ಹಕ್ಕರಕ್ಕಿ ಇದು ಮಳೆಗಾಲದಲ್ಲಿ ಸಿಗ್ತೈತಿ. ಇದು ಆರೋಗ್ಯಕ್ಕೆ ಭಾಳ ಚಲೋ. ಇದು ಹೊಲದಲ್ಲಿ ಏರಿ ಹೊಲದಲ್ಲಿ ಬಿಡ್ತೈತಿ. ಹಕ್ಕಲ ಮಸಾರಿ ಕೆಂಪು ಮಣ್ಣಾಗೂ ಹುಟ್ಟಿರ್ತೈತಿ. ಇದು ಏರಿ ಹೊಲದಾಗೂ ಹುಟ್ಟಿರ್ತೈತಿ. ಈಗ ಮಳೆಗಾಲದಾಗ ಭಾಳ ಇದನ್ನು ಏನು ಮಾಡಬೇಕು, ಹರ್ಕೊಂಬಂದು ಚೆಂದಾಗಿ ತೊಳಿಬೇಕು. ಸೋಸ್ಕೊಂಡು ತೊಳೆದು ಇದನ್ನು ಹೆಚ್ಕೋಬೇಕು. ಸಣ್ಣಗೆ ಹೆಚ್ಕೋಬೇಕು. ಇದನ್ನು ಹೆಚ್ಕೊಂಡ ಮೇಲೆ ಈ ಥರ ಆಕೈತಿ. ಈ ಥರ ಆಕೈತಿ. ಹೆಚ್ಕೊಂಡ್ಮೇಲೆ ಆಮೇಲೆ ಇದಕ್ಕೇನು ಮಾಡಬೇಕು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಒಂದು ಅರ್ಧ ಉಳ್ಳಾಗಡ್ಡಿನ ನಾನು ಹೆಚ್ಕೊಂಡೀನಿ. ಅರ್ಧ ಉಳ್ಳಾಗಡ್ಡಿನ ಹೆಚ್ಕೊಂಡೀನಿ. ಹಸಿ ಎಣ್ಣೆ ಬಿಡಬೇಕು. ಒಂದು ಚಮಚೆ ಹಸಿ ಎಣ್ಣೆ ಇದಕ್ಕೆ ಬಿಡಬೇಕು. ಇನ್ನೊಂದು ಸ್ವಲ್ಪ ಬಿಡ್ತೇನೆ ನಾನು. ಬಿಟ್ಟು ಇದನ್ನೇನು ಮಾಡಬೇಕು, ಕಲಿಸ್ಬೇಕು. ಇದು ಈ ಥರ ಇದನ್ನು ಕಲಿಸ್ಬೇಕು. ಈ ಥರ ಕಲಿಸ್ಬೇಕು. ನೋಡಿ ವೀಕ್ಷಕರೇ, ಇದು ರೊಟ್ಟಿಗೆ ಭಾಳ ಚಲೋ ಆಗ್ತೈತಿ. ಜೋಳದ ರೊಟ್ಟಿಗೆ ಈ ಥರ ಇದನ್ನು ನಾವು ರೆಡಿ ಮಾಡ್ಕೋಬೋದು. ಇದು ಹಸಿ ತಪ್ಪಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಆಯುರ್ವೇದಿಕ್ ಗುಣನೂ ಅದಾವು. ಇದು ಏರಿ ಹೊಲದಲ್ಲಿ ಸಂತಿಯಲ್ಲಿ ಹಚ್ಚಿರ್ತಾರೆ. ಇದನ್ನು ಹೊಲದಾಗೂ ಬಿಟ್ಟಿರ್ತೈತಿ. ಇದು ಇವಾಗ ನಮ್ಮ ಪ್ಲಾಟ್ನ್ಯಾಗ ಬಿಟ್ಟಿರ್ತೈತಿ. ಇದು ಹೋದ್ರೆ ಸಿಗ್ತೈತಿ. ನಾನು ಮಾರ್ಕೆಟ್ನ್ಯಾಗ ತೊಗೊಂಡು ಬಂದಿದ್ದೆ. ಇದು ಆರೋಗ್ಯಕ್ಕೆ ಭಾಳ ರುಚಿ. ಇದು ಭಾಳ ಒಳ್ಳೆಯದು. ಬಾಯಿಗೆ ಸ್ವಲ್ಪ ಕಹಿ ಕಹಿ ಆಗ್ತೈತಿ, ಆದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದನ್ನು ಈ ಥರ ನಾವೇನು ಮಾಡ್ಬೋದು, ಪಚಡಿಯನ್ನು ಮಾಡಿಕೊಂಡು ತಿನ್ಬೋದು. ರೊಟ್ಟಿಗೆ, ಚಪಾತಿಗೆ,